ಏನಾಗಿದೆ ನಮ್ಮಲ್ಲಿ ಕೆಲವು ನಮ್ಮದೇ ಆದಂಥ ಜನ ಪಾಪ ಅವ್ರು ಬೇಡ ಅಂದರೂ ಕೂಡ ಅವ್ನು ಕೂಡಿಸ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಒಗ್ಗಟ್ಟಿನ ಕೊರತೆ ಇಲ್ಲಿ ರಾಜ್ಯದಲ್ಲಿ ಒಗ್ಗಟ್ಟು ಕೊರತೆ ಇದೆ, ಒಟ್ಟಾರೆ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ ನೋಡಿ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಏನು ಮಾಡಬೇಕಂತ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗ್ತದೆ. ಹೀಗಾಗಿ ಅದರ ಲಾಭವನ್ನು ಬಿ ಜೆ ಪಿ ತೆಗೆದುಕೊಂಡಿದೆ ಇವತ್ತು. ಸರ್, ಆಗಲೇ ನೀವು ಒಂದು ಅರ್ಹತೆ ಪ್ರಶ್ನೆ ಬಗ್ಗೆ ಮಾತಾಡಿದ್ರಿ. ಅದು ನಿಮ್ಮಂತ ಅಂದರೆ 8 ಬಾರಿ ಶಾಸಕರಾದಂಥವ್ರು, ಅಂದರೆ ಜನಪ್ರತಿನಿಧಿಯಾದಂಥವ್ರು, ಸಾಕಷ್ಟು ಅನುಭವ ಇರುವಂಥದ್ದು. ನಿಮ್ಮ ಒಂದು ವ್ಯಕ್ತಿತ್ವ ಬಗ್ಗೆ ಅಥವಾ ನಿಮ್ಮ ಒಂದು ಅನುಭವದ ಬಗ್ಗೆ ಯಾರು ಕೂಡ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಪಕ್ಷದಲ್ಲಿ. ಆದರೆ ನಿಮ್ಮ ಅರ್ಹತೆಗೆ ಕೇವಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ತೃಪ್ತಿ ಇದೆ, ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸುವಂಥ ಅರ್ಹತೆ ಇತ್ತಲ್ವಾ? ಅಂತ ಹೇಳೋದಿಲ್ಲ. ನಾನು ಯಾವುದೇ ಖಾತೆ ಕೊಟ್ಟರು ಕೂಡ ನಿರ್ವಹಣೆ ಮಾಡೋಂಥ ಶಕ್ತಿ ಇದೆ, ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡುವಂಥ ಶಕ್ತಿ ಇದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ದೇಶದಲ್ಲಿ ಬರೀ ಕೇವಲ ಕಾಂಗ್ರೆಸ್ ಪಾರ್ಟಿ ಅಂತ ಅಲ್ಲ, ಸೀನಿಯಾರಿಟಿ, ದೇರ್ ಇಸ್ ನೋ ಸೀನಿಯಾರಿಟಿ, ದೇರ್ ಇಸ್ ನೋ ಜೂನಿಯಾರಿಟಿ ಇನ್ ಪಾಲಿಟಿಕ್ಸ್. ಎನಿಬಡಿ. ಈಗ ನೋಡಿ, ಮೊನ್ನೆ ಬಿ ಜೆ ಪಿ ಆಡಳಿತಕ್ಕೆ ಬಂತು, ಫಸ್ಟ್ ಟೈಮ್ MLAs ಬಿಕಮ್ ದ ಚೀಫ್ ಮಿನಿಸ್ಟರ್ಸ್. ಅವ್ರಿಗೆ ಅರ್ಹತೆ ಇದೆಯೋ ಬಿಟ್ಟಿದೆಯೋ, ಅವ್ರು ಮಾಡಬೇಕಾಗಿತ್ತು, ಮಾಡಿಬಿಟ್ರು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಆಡಳಿತದ ಬಗ್ಗೆ, ಜನಪರವಾದಂಥ ಬಗ್ಗೆ ಎಲ್ಲ ವಿಚಾರ ಮಾಡ್ಕೊಂಡು ಬರುವಂಥ ಇಡೀ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು. ಒಂದ್ಸಗೆ ನೀವು ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ. ರಾಜಕೀಯ ವ್ಯವಸ್ಥೆ 5 ರಾಜ್ಯಗಳ ಚುನಾವಣೆ ಆಯಿತು, ಹೊಸೊಬ್ಬರನ್ನೇ ಫಸ್ಟ್ ಟೈಮ್ ಆದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇದು ನಾನು ರಾಜಕೀಯೇತರವಾಗಿ ಕೇಳ್ತಾ ಇದ್ದೀನಿ. ಇದು ಒಳ್ಳೆಯದಾ? ನನಗೆ ಗೊತ್ತಿಲ್ಲ. ಅವ್ರಿಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ. ಅಂಥವ್ರನ್ನ ಮಾಡಿಬಿಟ್ರೆ ಆಡಳಿತ ಕುಸ್ತು ಹೋದ್ರೆ ಏನು ಮಾಡ್ತೀರಿ? ಹೊಸ ಪ್ರಯೋಗ ಅಲ್ವಾ? ಅಂದರೆ ಹೊಸ ಪ್ರಯೋಗ ಅಂದರೆ ಹಾಗಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ಮಾತಾಡಬಾರ್ದು. ಆದರೆ ಅವ್ರಿಗೆ ಆ ಶಕ್ತಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಈ ಹೊಸ ಪ್ರಯೋಗ ನಾನು ಸ್ವಾಗತಿಸ್ತೇನೆ. ಕುಮಾರಸ್ವಾಮಿ ಅವರು ಕೂಡ ಫಸ್ಟ್ ಟೈಮ್ ಆಗಿದ್ರು ಮೇ ಬಿ. ಬಟ್ ಆಡಳಿತ ಅಷ್ಟು ಪರಿಣಾಮಕಾರಿಯಾಗಿ ಆಯಿತೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ನಾನೇನು ಹೇಳ್ತೇನೆ, ಆಡಳಿತದ ಅನುಭವ ಇರುವಂಥವ್ರನ್ನ ಮತ್ತು ಜನಪರವಾಗಿರುವಂಥವ್ರನ್ನ ಮಾಡಬೇಕೇ ಹೊರತು ಜಾತಿ, ಹಣ ಮತ್ತು ಈ ವ್ಯವಸ್ಥೆಯಲ್ಲಿರುವಂಥ ಜನಗಳನ್ನು ಯಾವುದೇ ಪಾರ್ಟಿ ಇರಲಿ, ಅದು ವಿಚವರ್ ಪಾರ್ಟಿ ಆಗಬಾರ್ದು. ಅದ್ರ ಬದಲಾವಣೆ ಇವತ್ತು ನಮ್ಮ ದೇಶದಲ್ಲಿ ಆಗಬೇಕು. ದೇಶದಲ್ಲಿ ಆಗಬೇಕು. ಅಂಥ ಜನಪರ ಮತ್ತು ಅಂಥ ಅನುಭವ ಇರುವಂಥ ಸಿದ್ದರಾಮಯ್ಯವ್ರನ್ನ 2 ವರ್ಷ ನಂತರ ಬದಲಾವಣೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ವಲ್ಲ, ನನ್ನ ಪ್ರಕಾರ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಈಗೇನು ಮುಖ್ಯಮಂತ್ರಿ ಮಾಡಿದ್ದಾರೆ, ಖಂಡಿತವಾಗಿ ನನ್ನ ಪ್ರಕಾರ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ ಯಾಕೆ ಚರ್ಚೆ ಬಂತದ್ದು? 2 ವರ್ಷ ಚರ್ಚೆ ಬರ್ತದೆ. ಈಗ ಆಯ್ತು ರೀ, ಚರ್ಚೆಗೆ ಬಂದ ನಾವೇನು ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರ ಏನು ಕೆಲಸಕ್ಕೆ, ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಸಾಮರ್ಥ್ಯಕ್ಕೆ, ಡಿ ಕೆ ಶಿವಕುಮಾರ್ ನೋ ಡೌಟ್ ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಆ್ಯಂಡ್ ವೆರಿ ಎಫೆಕ್ಟಿವ್ ಮ್ಯಾನ್. ಎಸ್. ಆದರೆ ಮುಖ್ಯಮಂತ್ರಿ ಸ್ಥಾನ 2.5 ವರ್ಷಕ್ಕೇ ತೆಗಿತಾರೆ, 2 ವರ್ಷಕ್ಕೆ ತೆಗಿತಾರೆ ಅಂತ ಎಲ್ಲರೂ ಅಗ್ರಿಮೆಂಟ್ ಆಗಿದೆಯಾ ಪಾರ್ಟಿನಲ್ಲಿ? ಏನು ಶಾಸಕಾಂಗ ಪಕ್ಷದಲ್ಲಿ ಡಿಕ್ಲೇರ್ ಮಾಡಿದಾರಾ? ಈಗ ಒಂದು ಚೀಫ್ ಮಿನಿಸ್ಟರ್ ಆಗಿರೋ ಅವ್ರು 5 ವರ್ಷ ಇರ್ತಾರೆ ಅಂತ ನಾನು ಹೇಳೋದು. ರೆಕಮೆಂಡ್ ಮಾಡಿದ್ರೆ ಒಂದಷ್ಟು ತೀರ್ಮಾನ ಆಗಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಯಾರು ಅಧ್ಯಕ್ಷ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮತ್ತೊಂದು ಕಡೆ ಅವ್ರು ಡಿ ಕೆ ಶಿವಕುಮಾರ್ ಯಾವಾಗ ಹೇಳಿದ್ದಾರೆ 2.5 ವರ್ಷಕ್ಕೆ ನಾನು ಆಗ್ತೇನೆ 2 ವರ್ಷ? ಅವ್ರು ಎಂದೂ ಹೇಳಿಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಹಾಗೆಲ್ಲ ಮಾತಾಡೋದಿಲ್ಲ. ಭಾಳ ಜವಾಬ್ದಾರಿ 2 ವರ್ಷ ನಂತರ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ? ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ, ತೀರ್ಮಾನ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಗೊತ್ತಿರೋದು ಯಾರಿಗೆ? ಸಿದ್ದರಾಮಯ್ಯ ಗೊತ್ತಿರಬೇಕು, ಡಿ ಕೆ ಶಿವಕುಮಾರ್ ಗೊತ್ತಿರಬೇಕು, ಅಥವಾ ಪಕ್ಷದ ಅಧ್ಯಕ್ಷರು ಪರಿಚಯ ಮಂಡಳಿಗೆ ಗೊತ್ತಿರಬೇಕು. ಡಿ ಕೆ ಶಿವಕುಮಾರ್ CM ಆಗಬಾರ್ದಾ? ಆಗಬಾರ್ದಂತ ನಾನೇನು ಹೇಳಿಲ್ವಲ್ಲ. ಎನಿಬಡಿ ಕ್ಯಾನ್ ಬಿಕಮ್, ಐ ಕ್ಯಾನ್ ಬಿಕಮ್, ಎನಿಬಡಿ ಕ್ಯಾನ್ ಬಿಕಮ್. ನೀವು ಆಗ್ಬೋದು. ಅವ್ರಿಗೆ ಎನಿಬಡಿ ಕ್ಯಾನ್ ಬಿಕಮ್. ನಾನು ಹೇಳಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ CM ಅಪ್ಪ 5 ವರ್ಷ ಇರ್ತಾರೆ ಅಂತ ನಾನು ಹೇಳೋದು ಅಷ್ಟೇ.